Hello, what's up? Hope you guys are doing good. So, Facebook videos, ಮೆಟಾ ವಿಡಿಯೋಸ್ ನೀವು ನೋಡಿದಿರಿ. ಸೊ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನಾನು ಮುಂಚೆ ಹೇಳಿದ ಹಾಗೇನೆ ಫೇಸ್ಬುಕ್ ಅಂದ್ರೆ ನಾಟ್ ಓನ್ಲಿ ಅ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಆಲ್ಸೋ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸಿಂಗ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಫೇಸ್ಬುಕ್ ಎಷ್ಟು ಜನಕ್ಕೆ ಯೂಸ್ ಮಾಡೋದು ಗೊತ್ತಿರುತ್ತೆ, ಎಷ್ಟೊಂದು ಜನಕ್ಕೆ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಗೊತ್ತಿರುತ್ತೆ. ಅದರಿಂದ ಸಣ್ಣ ಪುಟ್ಟ ಆಡ್ಸ್ಗಳನ್ನ ಕೆಲವರು ಮಾಡ್ತಾನೂ ಇರ್ತಾ ಇದ್ದಾರೆ. ಸಣ್ಣ ಪುಟ್ಟ ಬಿಸ್ನೆಸ್ ಓನರ್ಸ್ಗಳಿಗೆ ಈಗಲೂ ಕೂಡ ಸ್ಟ್ರಗಲ್ ಮಾಡ್ತಿದ್ದಾರೆ. ಯಾವ ರೀತಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರಬೇಕು, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಟೆಕ್ನಾಲಜಿ ಅಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ನನಗದು ಏನಾದರೂ ಮಾಡಕ್ ಹೋಗಿ ಏನಾದರೂ ಆಗ್ಬಿಡುತ್ತೆ ಅನ್ನೋ ಥಿಂಕಿಂಗ್ ಅಲ್ಲಿ ಇರ್ತಾರೆ. ಸೊ ಯೋಚನೆ ಮಾಡ್ತಿರ್ತಾರೆ. ಸೊ ಇಟ್ ಇಸ್ ವೆರಿ ಈಸಿ. ಡಿಜಿಟಲ್ ಮಾರ್ಕೆಟಿಂಗ್ ನೀವು ಕಲ್ತಷ್ಟು ನಿಮ್ಮ ಬಿಸ್ನೆಸ್ ನೀವು ಚೆನ್ನಾಗಿ ಮಾಡ್ಬೋದು. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗ್ಬಿಟ್ರೆ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಗಲ್ಲಿಯಲ್ಲೂ ಇಂಟರ್ನೆಟ್ ಇದೆ ಆ್ಯಂಡ್ ಗಲ್ಲಿಯಲ್ಲೂ ಕೂಡ ಮೊಬೈಲ್ ಫೋನ್ಸ್ ಇದ್ದಾವೆ. ಆ್ಯಂಡ್ ನೀವು ಇವಾಗ ಹುಟ್ಟಿದ ಮಕ್ಳಿಗೆ ಮೊಬೈಲ್ ಫೋನ್ಸ್ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಇನ್ನು ನೆಕ್ಸ್ಟ್ 10 years, ನೆಕ್ಸ್ಟ್ 15 years ಆದ ನಂತರ ಹೇಗಿರ್ಬಹುದು ಯೋಚನೆ ಮಾಡಿ. ಸೊ ಇಟ್ ಇಸ್ ಹೈಲಿ ಕಾಂಪಿಟೇಟಿವ್. ಸೊ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ಓನ್ಲಿ ಜಸ್ಟ್ ಅನ್ ಆ್ಯಪ್, ಬಟ್ ಆಲ್ಸೋ ತುಂಬ ಹೈ ಲೆವೆಲ್ಗೆ ಒಂದು ಬಿಸ್ನೆಸ್ಗೆ ಹೆಲ್ಪ್ ಆಗುವಂಥ ಒಂದು ಟೂಲ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಸೋಷಿಯಲ್ ಮೀಡಿಯಾ ಕಲಿಯೋದ್ರಿಂದ ಯಾವುದೂ ತಪ್ಪಿಲ್ಲ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಷ್ಟೊಂದು ಜನ ಮನೆಯಲ್ಲಿ ಸೋಷಿಯಲ್ ಮೀಡಿಯಾ ಯಾಕೆ ನೋಡ್ತೀಯಾ, ಅದರಲ್ಲಿ ಏನಿದೆ ಅಂತ ಎಷ್ಟೊಂದು ಜನ ಪೇರೆಂಟ್ಸ್ ಬೈಬೋದು ಮಕ್ಕಳಿಗೆ. ಬಟ್ ಆ್ಯಕ್ಚುಲಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಮೇನ್ ಥಿಂಗ್ ಆಗಿ ಸೋಷಿಯಲ್ ಮೀಡಿಯಾನೇ. ಆ್ಯಂಡ್ ಸೋಷಿಯಲ್ ಮೀಡಿಯಾ ಅದನ್ನ ನೀವು ಎಂಟರ್ಟೈನ್ಮೆಂಟ್ ಆಗಿ ಅಲ್ಲ, ಜೊತೆಗೆ ಒಂದು ಬಿಸ್ನೆಸ್, ಒಂದು ಪ್ರಾಡಕ್ಟ್, ಒಂದು ಸರ್ವಿಸನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಅನ್ನೋದನ್ನ ಟೆಕ್ನಿಕ್ ನೀವು ಕಲ್ತ್ಕೊಬಿಟ್ರೆ ಇಟ್ ಬಿ ವೆರಿ ಯೂಸ್ಫುಲ್. ಸೊ ಆದಷ್ಟು ಸೋಷಿಯಲ್ ಮೀಡಿಯಾನ ನೀವು ಜಸ್ಟ್ ಸೋಷಿಯಲ್ ಮೀಡಿಯಾ ಸುಮ್ಮನೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ, ಸುಮ್ಮನೆ ರೀಲನ್ನ ಸ್ಕ್ರಾಲ್ ಮಾಡ್ಕೊಂಡು ಕೂರಕ್ಕೋಸ್ಕರ, ಸುಮ್ಮನೆ ಎಂಟರ್ಟೈನ್ಮೆಂಟ್ಗೋಸ್ಕರ ಯೂಸ್ ಮಾಡಬೇಡಿ. ಬಟ್ ಆಲ್ಸೋ ಅದರಲ್ಲಿರುವಂತಹ ಫೀಚರ್ಸ್ಗಳನ್ನ, ಆಲ್ಗರಿದಮ್ಸ್ಗಳನ್ನ, ಅದರಲ್ಲಿ ಇರುವಂಥ ಒಂದೊಂದು ಫೀಚರ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ಅದನ್ನ ನಿಮ್ಮ ಬಿಸ್ನೆಸ್ಗಳಿಗೆ, ನಿಮ್ಮ ಲೈಫ್ ಸ್ಟೈಲ್ಗೆ ಹೇಗೆ ಉಪಯೋಗಿಸ್ಬೋದು, ಯಾವ ರೀತಿ ಅದನ್ನ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನೋಡಿ. ಆ್ಯಂಡ್ ಸೋಷಿಯಲ್ ಮೀಡಿಯಾನ ಸುಮಾರು ಜನ ರಾಂಗ್ ಆಗು ಯೂಸ್ ಮಾಡ್ಕೋತಾರೆ. ಫೇಕ್ ಅಕೌಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಾರೆ, ಕೆಲವ್ರನ್ನ ಕಮೆಂಟ್ಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೋತಾರೆ. ಕೆಲವರು ಪೋಸ್ಟಲ್ಲಿ ಹೋಗಿ ಕಮೆಂಟ್ಸ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ, ಅನ್ವಾಂಟೆಡ್ ಥಿಂಗ್ಸ್ಗಳನ್ನ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಒಂದೊಳ್ಳೆ ಟೆಕ್ನಾಲಜಿ, ಒಂದೊಳ್ಳೆ ಪ್ಲಾಟ್ಫಾರ್ಮನ್ನು ಕೊಟ್ಟಿದೆ. ಅದರಿಂದ ನಾವು ನಮ್ಮ ಪರ್ಸ್ನಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋಣ, ನಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋಣ. ಅದು ಬಿಟ್ಟು ಬೇರೆಯವರ ಪೇಜಲ್ಲಿ ಹೋಗಿ ಕಮೆಂಟ್ ಮಾಡೋದು, ಟ್ರೋಲ್ ಮಾಡೋದು, ಆಲ್ ದೀಸ್ ಥಿಂಗ್ಸ್. ಸೋಷಿಯಲ್ ಮೀಡಿಯಾನ ಒಂದು ಒಳ್ಳೆ ರೀತಿ ಉಪಯೋಗಿಸಿದ್ರೆ ನಿಮ್ಗೆ ಅದು ಒಳ್ಳೆ ಟೂಲ್ ಆಗಿ ನಿಮ್ಮ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡುತ್ತೆ, ನಿಮ್ಮ ಸರ್ವಿಸನ್ನು ಪ್ರಮೋಟ್ ಮಾಡುತ್ತೆ, ಎಸ್ಪೆಷಲಿ ನಿಮ್ದು ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಅನ್ನ ಆಗುತ್ತೆ. ಸೊ ದಯವಿಟ್ಟು ಸೋಷಿಯಲ್ ಮೀಡಿಯಾನ ಕರೆಕ್ಟಾಗಿ ಉಪಯೋಗಿಸಿ. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾನ ಯಾವ ರೀತಿ ಯೂಸ್ ಮಾಡಬೇಕು ತಿಳ್ಕೊಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಐ ಹೋಪ್ ಯು ಹ್ಯಾವ್ ಸಬ್ಸ್ಕ್ರೈಬ್ ದ ಚಾನಲ್. ಫೇಸ್ಬುಕ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಒಂದು ಆ್ಯಡ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಪೇಜನ್ನು ಮಾಡಬೇಕು, ಬಿಸ್ನೆಸ್ ಮ್ಯಾನೇಜರ್ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಹಾಕ್ತಾ ಹೋಗ್ತೀನಿ. ಸೊ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಫ್ರೀ ಆಫ್ ಕಾಸ್ಟಲ್ಲಿ, ಇಲ್ಲ ಸೊ ಅದ್ರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ರೆ, ಇಫ್ ಯು ಆರ್ ಅ ಬಿಸ್ನೆಸ್ ಓನರ್ ಆ್ಯಂಡ್ ಇಫ್ ಯು ವಾಂಟ್ ಟು ಲರ್ನ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.